ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತಿನ ಒಂದು ಮಿನಿ ವ್ಲಾಗ್ ಏನಂತಂದ್ರೆ ಗಣಪತಿ ಹಬ್ಬದ ವಿಶೇಷವಾಗಿ ಏರ್ಫೋರ್ಸ್ ಸ್ಟೇಷನ್ ಒಳಗಡೆ ಕ್ವಾರ್ಟರ್ಸ್ ಎಲ್ಲ ಇರ್ತವೆ. ಸೊ ಅಲ್ಲಿ ಗಣಪತಿನ ಕೂಡಿಸಿ ಪೂಜೆ ಮಾಡತ್ತಿದ್ರು ಗಣಪತಿ ಹಬ್ಬದ ವಿಶೇಷವಾಗಿ. ನಾವು ಕೂಡ ಪೃಥ್ವಿನ ಕರ್ಕೊಂಡು ನಾನು ನನ್ನ ಹಸ್ಬೆಂಡು ಆಮೇಲೆ 3 ಜನ ಕೂಡಿ ನಾವು ಗಣಪತಿನ ನೋಡೋದಕ್ಕೆ ಹೋದ್ವಿ. ನಮ್ಮ ಜೊತೆಗೆ ಫ್ರೆಂಡ್ ಆಗಿದ್ದು ಅಲ್ಲಿ ಇರುವಂಥ ಒಬ್ಬ ಹುಡುಗ. ಸೊ ನಮ್ಮ ತಮ್ಮನ ಥರನೇ ಇದ್ದ, ನಂದನ್ ಥರ. ಸೊ ಫುಲ್ ಖುಷಿ ಆಯ್ತು ಅವನಿಗೆ ಭೇಟಿಯಾಗಿ ಅವನ ಮಾತಾಡಿಸಿ. ಸೊ ಪೃಥ್ವಿಗೂ ಫುಲ್ ಖುಷಿ ಆಯ್ತು ಅವನ ಜೊತೆ ಆಟ ಆಡೋಕೆ. ಸೊ ಏರ್ಫೋರ್ಸ್ ಮಂದಿ ಅಲ್ಲಿನ ಫ್ಯಾಮ್ಲೀಸ್ ಎಲ್ಲನೂ ಬಂಗಾರತೆಲ್ಲ ಮುಗಿಸಿ ಪ್ರಸಾದನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಾವು ಕೂಡ ಎಲ್ಲನೂ ನಮಸ್ಕಾರ ಮಾಡ್ಕೊಂಬಂದು ಪ್ರಸಾದ ತೊಗೊಳ್ಳೋನು ಇವಾಗ ರಶ್ ಐತಿ ಅಂತ ಅಂದ್ಕೊಂಡು ಫಸ್ಟ್ ಪೃಥ್ವಿಗೆ ಗಣಪತಿಗೆ ಭೇಟಿ ಮಾಡಿಸ್ಕೊಂಡ್ಬಂದ್ವಿ. ಸೊ ಜಿ ಮಾಡು ಪೃಥ್ವಿ ಅಂತೇಳಿ ಎಷ್ಟು ಚಂದ ಕ್ಲ್ಯಾಪ್ ಮಾಡತ್ತಿತ್ತದು. ಫುಲ್ ಖುಷಿಯಾಗಿಬಿಟ್ಟಿತ್ತು ಅವನಿಗೆ. ಎಲ್ಲರೂ ಹುಡುಗರು ಅದನ್ನೆಲ್ಲ ನೋಡಿ ಫುಲ್ ಎಂಜಾಯ್ ಮಾಡತ್ತಿದ್ನ. ಸೊ ಸಂಜೆ ಮುಂದೆ ಹೋಗಿದ್ವಿ ನಾವು. ಸೊ ಏರ್ಫೋರ್ಸ್ ಸ್ಟೇಷನ್ ಒಳಗಡೆ ಇರೋದ್ರಿಂದ ಬರೀ ಏರ್ಫೋರ್ಸ್ ಮಂದಿನೇ ಇರ್ತೈತೆ ಅಲ್ಲಿ ಫ್ಯಾಮ್ಲೀಸ್, ಅಲ್ಲಿ ಹುಡುಗರು, ಆ ಗಂಡ ಹೆಂಡತಿ ಇಷ್ಟು ಜನ ಫ್ಯಾಮ್ಲಿ ಇರ್ತಾವೆ. ಸೊ ಸಿಕ್ಕಾಪಟ್ಟೆ ಮಂದಿ ಇರ್ತೈತೆ ರೀ. ಫುಲ್ ದೊಡ್ಡದು ಕ್ವಾರ್ಟರ್ಸ್ ಎಲ್ಲ ಭಾಳ ಅದಾವ ಅಂತಲೇ ಹೇಳ್ತೀನಿ ಅಲ್ಲಿ. ಸೊ ಇನ್ನೊಮ್ಮೆ ಫುಲ್ ಲಾಂಗ್ ವಿಡಿಯೋಸ್ನ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ನಾನು ಮೊನ್ನೆ ಬಂದೀನಿ ಗುವಾಹಟಿ ಆಸಾಮಿಗೆ. ಸೊ ನೆಕ್ಸ್ಟ್ ದೊಡ್ಡ ವ್ಲಾಗ್ ಮಾಡಿ ನಿಮಗೆ ಎಲ್ಲ ವೀಡಿಯೋಸ್ನು ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಟೈಮ್ ಸಿಗತ್ತಿಲ್ಲ ಇಲ್ಲಿ ಬಂದು ಸೆಟ್ ಆಗೋದಕ್ಕೆ. ಸೊ ಒಂದು ಸ್ವಲ್ಪ ದಿನ 1-2 ವಾರ ಹೋದಾದ್ಮೇಲೆ ಕಂಟಿನ್ಯೂಸ್ ವ್ಲಾಗ್ ಬರ್ತಿರ್ತಾವೆ ರೀ. ಹಿಂಗೆ ನೋಡ್ತೀರಿ ನೀವು ನಮ್ಮ ವ್ಲಾಗ್ನ. ಸಖತ್ತಾಗಿರೋ ವ್ಲಾಗ್ಸ್ ಬರ್ತಿರ್ತಾವೆ. ಫುಲ್ ಪೃಥ್ವಿ ಎಲ್ಲ ಹುಡುಗರ ಜೊತೆನೂ ಎಂಜಾಯ್ ಮಾಡಕತ್ತಿಬಿಟ್ಟಿದ್ದ. ಅವನಿಗೆ ಇಷ್ಟು ಜನ ಫ್ರೆಂಡ್ಸ್ ಇದ್ರೆ ಸಾಕು, ಟೈಮ್ ಪಾಸ್ ಸಿಕ್ಕಾಪಟ್ಟೆ ಆಗ್ತೈತಿ. ಮಲ್ಕೊಳ್ಳೋದಿಲ್ಲ, ಊಟನೂ ಮಾಡೋದಿಲ್ಲ, ಸಾಕು ಅವನಿಗೆ ಇಷ್ಟು ಜಿಗ್ದು ಆಟ ಆಡ್ತಿರ್ತಾನೆ. ಸೊ ಫುಲ್ ಗಣಪತಿನ ಜೇಜಿನ ನೋಡಿ ಫುಲ್ ಎಂಜಾಯ್ ಮಾಡಿ ಭಜನೆ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ನ. ಆ ಮಂಗಳಾರತಿ ಮುಂದೆ ಕೂತ್ಕೊಂಡೆಲ್ಲ ಭಜನೆ ಮಾಡತ್ತಿದ್ನ. ಸೊ ನೋಡ್ರಿ ಇಲ್ಲಿ ಪುರಿ ಜಗನ್ನಾಥ ಒಂದು ದೇವ್ರನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಿರ್ತಾರೆ. ಇಲ್ಲಿನ ಒಂದು ಕಲ್ಚರ್ ಬೇರೆ ಆಗಿಬಿಡ್ತೈತಿ. ನಮ್ಮ ಕರ್ನಾಟಕಕ್ಕೂ ಇಲ್ಲಿಗೂ ಫುಲ್ ಕಲ್ಚರ್ ಬೇರೆ ಆಗ್ತೈತಿ. ಸೊ ನೆಕ್ಸ್ಟ್ ವೀಡಿಯೋಸ್ ಒಳಗೆ ತೋರಿಸ್ತೀನಿ ನಿಮಗೆ. ಅಲ್ಲಿನ ಒಂದು ಏರ್ಫೋರ್ಸ್ ಸ್ಟೇಷನ್ ಫ್ಯಾಮ್ಲೀಸ್ ಏನಿರ್ತಾವಲ್ಲ ಅವರೇ ಪ್ರಸಾದನ ರೆಡಿ ಮಾಡಿ ಬಂದಂಥವ್ರಿಗೆ ಸರ್ವ್ ಮಾಡ್ತಿದ್ರು. ಸೊ ಅಲ್ಲಿನ ಮಕ್ಕಳು ಕೂಡ ಸೇವೆನ ಸಲ್ಲಿಸ್ತಿದ್ರು. ಪ್ಲೇಟ್ ಕೊಡೋದಾಗಿರ್ಬೋದು, ಆಮೇಲೆ ಎಲ್ಲನೂ ಬಂದು ಪೂರಿ ನೀಡೋದಾಗಿರ್ಬೋದು. ಫುಲ್ ಗಣಪತಿ ಹಬ್ಬ ಫುಲ್ ಭರ್ಜರಿಯಾಗಿ ನಡೆಯಕತ್ತಿತ್ತು ರೀ ಇಲ್ಲಂತರೂ ಗುವಾಹಟಿ ಒಳಗೆ. ಸೊ ನಮ್ಮ ಪೃಥ್ವಿನೂ ಫುಲ್ ಎಂಜಾಯ್ ಮಾಡತ್ತಿದ್ದ. ಮಳೆನೂ ಬರತ್ತಿತ್ತು. ಸೊ ಮಳೆ ನಿಂದ್ರ ಸಲುವಾಗಿ ವೇಟ್ ಮಾಡತ್ತಿದ್ವಿ. ಕಾರ್ ಒಳಗೆ ಬಂದಿದ್ವಿ. ಸೊ ನೋ ಟೆನ್ಷನ್ ಇತ್ತು. ಇದೊಂದು ಚಿಕ್ಕ ಮಿನಿ ವ್ಲಾಗ್ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗ್ ಬರ್ತಿರ್ತಾವ್ರಿ, ನೋಡ್ತೀರಿ.